ಆತ್ಮೀಯ ವಿದ್ಯಾರ್ಥಿಗಳಿಗೆ ಸುಸ್ವಾಗತ. ಮಕ್ಕಳೇ, ಇಂದು ನಾವು ದ್ವಿತೀಯ ಭಾಷೆ ಕನ್ನಡದಲ್ಲಿ ಬರುವಂತಹ ಬಹು ಮುಖ್ಯವಾದ ಪದ್ಯದ ಸಾರಾಂಶವನ್ನು ತಿಳಿಯೋಣ. ಬ್ಲೂ ಪ್ರಿಂಟ್ನ ಪ್ರಕಾರ ನಿಮ್ಮ ಪರೀಕ್ಷೆಗೆ ಬರುವಂತಹ ಪದ್ಯದ ಸಾರಾಂಶ ಹೀಗಿದೆ. ಮೊದಲಿಗೆ ಪದ್ಯ 2 ಸವಿಚೈತ್ರ. ಪ್ರಶ್ನೆ ಹೀಗಿರುತ್ತೆ: ಕೆಳಗಿನ ಪದ್ಯದ ಸಾರಾಂಶವನ್ನು ವಾಕ್ಯ ರೂಪದಲ್ಲಿ ಬರೆಯಿರಿ. ಯುಗದ ಆದಿಯು ಬಂತು, ಸೊಗದ ಸುಗ್ಗಿಯ ತಂತು, ಜಗಕ್ಕೆಲ್ಲ ಹೊಸ ಕಳೆಯು ತುಂಬಿತೆಂತು, ಬಗೆ ಬಗೆಯ ಬಣ್ಣಗಳ ಬರೆದ ಚಿತ್ರದ ಹಾಗೆ ನೆಲದಮ್ಮ ನವವಧುವೆ ಆದಳಿಂತು. ಮಕ್ಕಳೇ, ಈ ಪದ್ಯದ ಸಾರಾಂಶವನ್ನ ನೀವು ಹೀಗೆ ಪ್ರಾರಂಭ ಮಾಡ್ಬೇಕಾಗತ್ತೆ. ಈ ಪದ್ಯ ಯಾವ ಲೆಸನ್ ಇಂದ, ಯಾವ ಪೊಯಮ್ ಇಂದ ಬಂದಿದೆ, ಹಾಗೆ ಇದನ್ನ ಬರೆದಂತಹ ಕವಿ ಯಾರು ಅಂತ ಹೇಳಿ ನೀವು ಮೆನ್ಷನ್ ಮಾಡ್ಬೇಕಾಗತ್ತೆ. ಈ ಪದ್ಯ ಭಾಗವನ್ನು ಕವಿ ಬಸವರಾಜ ಸಾದರ ಅವರು ಬರೆದಿರುವ ಸಿಸಿಫರ ಸುತ್ತು ಎಂಬ ಕವನ ಸಂಕಲನದಿಂದ. ಕವನ ಸಂಕಲನ ನಿಮ್ಗೆ ನೆನಪಿನಲ್ಲಿ ಇದ್ರೆ ಖಂಡಿತ ಬರೀರಿ. ಇಲ್ಲ ಅಂದ್ರೆ ಆ ಪೊಯಂನ ಹೆಸರನ್ನ ಬರೆಯೋದ್ರ ಮೂಲಕ ನೀವು ಶುರು ಮಾಡಬಹುದು. ಸವಿಚೈತ್ರ ಎಂಬ ಪದ್ಯದಿಂದ ಆರಿಸಲಾಗಿದೆ. ಕವಿ ಭಾರತೀಯರ ಹೊಸ ವರ್ಷದ ಮೊದಲ ದಿನವಾದ ಯುಗಾದಿಯ ಮಹತ್ವವನ್ನು ತಿಳಿಸುವಾಗ ಈ ರೀತಿ ಹೇಳಿದ್ದಾರೆ. ಯುಗಾದಿ ಹಬ್ಬದ ದಿನದಂದು ಹಿಂದಿನ ದಿನಗಳಲ್ಲಿ ಮಾಡಿದ ಪಾಪಕರ್ಮಗಳ ಕೊಳೆಯನ್ನು ತಿಕ್ಕಿ ಮೈ ತೊಳೆದುಕೊಂಡು ಶುಚಿಯಾಗಿರುವಂತೆ ಎಲ್ಲೆಲ್ಲಿ ನೋಡಿದರೂ ನಗುತ್ತಿರುವ ಸಂತೋಷದ ಮುಖಗಳೇ ಕಾಣುತ್ತವೆ. ಯುಗಾದಿಯಂದು ಬೇವು ಬೆಲ್ಲವನ್ನು ತಿಂದು ಬರಲಿರುವ ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸುವ ಆಚರಣೆ ಇದೆ. ಆದರೆ ಇಲ್ಲಿ ಕವಿ ಬೇವು ಬೆಲ್ಲವನ್ನು ಸಮಾನವಾಗಿ ಕಾಣದೆ ಸಿಹಿಯಾದ ಬೆಲ್ಲದ ಸ್ಥಾನವನ್ನು ಹೆಚ್ಚಿಸಿ ಅದನ್ನು ಸುಖಕ್ಕೆ ಹೋಲಿಸಿ ಬೇವಿನ ಕಹಿಯ ಸ್ಥಾನವನ್ನು ಕಡಿಮೆ ಮಾಡಿ ಅದನ್ನು ದುಃಖಕ್ಕೆ ಹೋಲಿಸಿ ಎಲ್ಲರಲ್ಲಿಯೂ ದುಃಖಕ್ಕಿಂತ ಸುಖವೇ ಹೆಚ್ಚಾಗಿ ಕಾಣುವಂತೆ ಎಲ್ಲರ ಮನದ ತುಂಬ ಸವಿಚೈತ್ರವೇ ತುಂಬಿದೆ ಎಂದು ಕವಿ ವರ್ಣಿಸುತ್ತಾರೆ. ಮಕ್ಕಳೇ, ಹೀಗೆ ನೀವು ಪದ್ಯದ ಸಾರಾಂಶವನ್ನ ಬರಿಬೇಕಾಗತ್ತೆ. ಎರಡನೇ ಪದ್ಯ: ಕೊರಡ ಕೊನರಿಸಿ ತುದಿಗೆ ಮುಗುಳನಗೆ ಮುತ್ತಿಟ್ಟು ಬರಡು ಜೀವಕ್ಕೆ ಹೊಸತು ಚೈತನ್ಯವು, ಕುಕಿಲ ಕೋಗಿಲೆ ಕಂಠ ಮುಕ್ತ ತಾರಕಕ್ಕೇರಿ ಚಿಲಿಪಿಲಿಯ ಕಲರವಕ್ಕೆ ಮತ್ತೇರಿದೆ. ಇದರ ಸಾರಾಂಶವನ್ನು ಕೂಡ ನೀವು ಯಾವ ಪದ್ಯದಿಂದ ಆರಿಸಲಾಗಿದೆ, ಅದನ್ನು ಬರೆದವರು ಯಾರು, ಹಾಗೆ ಅದರ ಕವನ ಸಂಕಲನ ಕೂಡ ನೀವು ಮೆನ್ಷನ್ ಮಾಡಬೇಕಾಗತ್ತೆ. ಆ ನಂತರ ಅದರ ಸಾರಾಂಶವನ್ನ ನೀವು ನಿಮ್ಮ ವಾಕ್ಯಗಳಲ್ಲಿ ಬರಿಬೇಕಾಗುತ್ತೆ. ಸವಿಚೈತ್ರ ಪದ್ಯದಲ್ಲಿ ಬರುವಂತಹ 3ನೇ ಪದ್ಯ: ಮೈಕೊಡವಿ ಎದ್ದ ಜಗ ಖಗ ಪಕ್ಷಿ ಪ್ರಾಣಿಗಳು ಲಘು ಬಗೆಯ ದಗಗಕ್ಕೆ ಹೊರಟಂತಿದೆ, ಹೊಸತು ಜೀವೋಲ್ಲಾಸ ಜಿಗಿತ ಭಾವ ವಿಲಾಸ ನೆಲಮುಗಿಲ ವಾಲಗವೇ ನಡೆದಂತಿದೆ. ಇದರ ಸಾರಾಂಶವನ್ನು ಕೂಡ ನೀವು ಇಲ್ಲಿ ನೋಡಬಹುದು. ಹಾಗೆ 4ನೆಯ ಪದ್ಯ: ಯುಗದ ಹಿಂದಿನ ಕೊಳೆಯ ತಿಕ್ಕಿ ಮೈ ತೊಳೆದಂತೆ ನಗುವ ನಲಿವಿನ ಮುಖವೇ ಎಲ್ಲೆಲ್ಲಿಯೂ, ಬೆಲ್ಲ ಬೇವಿಗೆ ಸೇರಿ ಕಹಿ ಕಳೆದು ಸಿಹಿ ಹೆಚ್ಚಿ ಎಲ್ಲರೆದೆಗಳ ತುಂಬ ಸವಿಚೈತ್ರವು. ಪದ್ಯದ ಸಾರಾಂಶವನ್ನ ನೀವು ನೋಡಬಹುದು. ಇದಿಷ್ಟು 4 ಪದ್ಯಗಳು ಸವಿಚೈತ್ರ ಪದ್ಯದಿಂದ ಬಂದಿರುವಂತಹ ಪದ್ಯದ ಸಾರಾಂಶಗಳು. ಹಾಗೆ ಮಕ್ಕಳೇ, ಮುಂದಿನ ಪದ್ಯ ಸದ್ದು ಮಾಡದಿರಿ. ಈ ಒಂದು ಪದ್ಯವು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗಿ ಸಾರಾಂಶಕ್ಕೆ ಕೇಳುವಂತಹ ಈ 2 ಪದ್ಯಗಳು. ಮೊದಲನೆಯದು: ತಟ್ಟೆಯುಳು ಕರ್ಪೂರ ಮೌನದಲ್ಲಿ ಕರಗುವಲು, ದೀಪದೆದುರಿಗೆ ತಿಮಿರ ಸರಿಯುವಂತೆ, ಶಾಂತಿಯಲ್ಲಿ ಬದುಕಿನಿ ಕರ್ತವ್ಯವನ್ನು ಮುಗಿಸು, ಕೂಗಾಡಿ ಹಾರಾಡಿ ಫಲವೇನು. ಈ ಪದ್ಯಭಾಗವನ್ನು ಸಿ.ಪಿ. ಕೃಷ್ಣಕುಮಾರ್ ಅವರು ಬರೆದಿರುವ ಬೊಗಸೆ ಕವನ ಸಂಕಲನದಿಂದ ಆಯ್ದ ಸದ್ದು ಮಾಡದಿರು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಮತ್ತೆ ಪದ್ಯದ ಸಾರಾಂಶ: ಆಡಂಬರ ಪ್ರದರ್ಶನಕ್ಕೆ ಜನ ಮನಸೋಲುತ್ತಿದ್ದಾರೆ. ಹೆಸರು ಕೀರ್ತಿ ಸಂಪತ್ತನ್ನು ಗಳಿಸುವುದೇ ಜೀವನದ ಸಾರ್ಥಕತೆ ಎಂದು ಜನ ಭಾವಿಸಿದ್ದಾರೆ. ಆದರೆ ಇವೆಲ್ಲಕ್ಕಿಂತಲೂ ಶಾಂತಿ, ಸಹನೆ, ಮೌನ, ಪ್ರೀತಿ ನಮ್ಮ ಕರ್ತವ್ಯವನ್ನು ಮಾಡಬೇಕು. ತಟ್ಟೆಯಲ್ಲಿರುವ ಕರ್ಪೂರ ಮೌನವಾಗಿ ಕರಗಿ ಇರುವಷ್ಟು ಸಮಯ ಬೆಳಕನ್ನು ಸುತ್ತಲೂ ನೀಡಿ ತನ್ನ ಅವಶೇಷಗಳೇ ಇಲ್ಲದೆ ಮರೆಯಾಗುವಂತೆ
ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಬೇಕು. ದೀಪದ ಬೆಳಕು ಕಂಡ ಕ್ಷಣ ಕತ್ತಲೆ ಮರೆಯಾಗುವಂತೆ ಶಾಂತಿಯಿಂದ ಸಹನೆಯಿಂದ ಬದುಕಿನ ಕರ್ತವ್ಯವನ್ನು ಮುಗಿಸಬೇಕು. ಸುಮ್ಮನೆ ಕೂಗಾಡಿ ಹಾರಾಡಿದರೆ ಅದರಿಂದ ಏನೂ ಪ್ರಯೋಜನವಿಲ್ಲ. ಮೌನಕ್ಕೆ ಇರುವ ಶಕ್ತಿ ಗದ್ದಲಕ್ಕೆ ಇರಲಾರದು. ಮೌನ ಶಾಂತಿಯ ಸಮಾಧಾನದ ಪ್ರತೀಕ. ಇದನ್ನು ಪ್ರಕೃತಿಯಲ್ಲಿ ನಾವು ದಿನನಿತ್ಯ ನೋಡುತ್ತಿರುತ್ತೇವೆ. ಪ್ರಕೃತಿಯು ಯಾವುದೇ ಸದ್ದುಗದ್ದಲವಿಲ್ಲದೆ ತನ್ನ ಕಾರ್ಯ ಚಟುವಟಿಕೆಗಳನ್ನು ನಡೆಸಿಕೊಂಡು ಹೋಗುತ್ತಲೇ ಇದೆ. ಇದನ್ನು ನೋಡಿ ನಾವು ಕಲಿಯಬೇಕೆಂದು ಕವಿಗಳು ಈ ಪದ್ಯದ ಮೂಲಕ ತಿಳಿಸಿದ್ದಾರೆ. ಹಾಗೆ ಎರಡನೆಯ ಪದ್ಯ, ಹಸಿ ಸೌದೆ ಬುಸುಗುಟ್ಟಿ ದನಿ ಎತ್ತುವುದಲ್ತೆ ಕಿಡಿ ಸೋಕೆ ಮದ್ದು ಸಿಡಿದಬ್ಬರಿಪುದು ಅಂತಿರದೆ ರವಿಕರಕ್ಕೆ ಕರಗು ವಿಬ್ಬನಿವಲಿರು ಸಿಡುಕು ಮಿಡುಕನು ತೊರೆದು ಮೌನಿಯಾಗು. ಈ ಪದ್ಯದ ಸಾರಾಂಶ ಕೂಡ, ಪದ್ಯ ಭಾಗವನ್ನ ಯಾರು ಬರೆದಿದ್ದಾರೆ, ಯಾವ ಕವನ ಸಂಕಲನ, ಹಾಗೆ ಸದ್ದು ಮಾಡದಿರಿ ಪದ್ಯದ ಹೆಸರನ್ನ ಕೂಡ ನೀವು ಮೆನ್ಷನ್ ಮಾಡ್ಬೇಕಾಗತ್ತೆ. ಹಾಗೆ ಪದ್ಯದ ಸಾರಾಂಶ, ಮಕ್ಕಳೇ ಮುಂದಿನ ಪದ್ಯ, ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲ್ಲಿ. ಮೊದಲನೇ ಪದ್ಯ, ಕಡೆಗೆ ಹಾಯವು ಕಂಗಳಿ ಬಲಗಡಲ ಮನವಿ ಸಾಡಲಾರದು ಒಡಲು ವಿಡಿದಿರಲೇನ ಕಾಣಲು ಬಾರದದ್ಭುತವ ಪೊಡವಿ ಈಯುದು ಮೋಹರವನಿ ಇವರೊಡನೆ ಕಾದುವ ನಾವನಾಥನೆ ಮೃಡನು ಶಿವಶಿವ ಕಾದಿಗೆಲಿದವು ಬಲಕೆ ನಮೋ ಎಂದ. ಮಕ್ಕಳೇ, ಈ ಪದ್ಯವನ್ನ ಕುಮಾರವ್ಯಾಸ ಅವರು ಬರೆದಿರುವ ಕರ್ನಾಟ ಭಾರತ ಕಥಾಮಂಜರಿ ಅಥವಾ ಗದುಗಿನ ಭಾರತ ಕಾವ್ಯದಿಂದ ಆಯ್ದ ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲ್ಲಿ ಎಂಬ ಪದ್ಯದಿಂದ ಆರಿಸಲಾಗಿದೆ. ಕೌರವರ ಸೈನ್ಯವನ್ನು ನೋಡಿದ ಉತ್ತರ ಕುಮಾರನು ಭಯಗೊಂಡು ಹೇಳುತ್ತಾನೆ, ಕೌರವರ ಸೈನ್ಯವು ಎಷ್ಟು ದೂರ ನೋಡಿದರೂ ಕಾಣುತ್ತಿತ್ತು, ಕೊನೆ ಎಂಬುದು ಇರಲಿಲ್ಲ. ಈ ಸೇನಾ ಸಾಗರದಲ್ಲಿ ನನ್ನ ಮನಸ್ಸು ಈಜಲಾರದು. ಈ ದೇಹವಿರದೆ ಯಾವುದೇ ಅದ್ಭುತವನ್ನು ಕಾಣಲು ಸಾಧ್ಯವಿಲ್ಲ. ಈ ಸೈನ್ಯವನ್ನು ನೋಡಿದರೆ ಭೂಮಿಯೇ ಈ ಸೈನ್ಯಕ್ಕೆ ಜನ್ಮ ನೀಡಿದೆಯೇನೋ ಎನಿಸುತ್ತಿದೆ. ಈ ಸೈನ್ಯದೊಡನೆ ಯುದ್ಧ ಮಾಡಲು ನಮ್ಮ ಶಿವನೊಬ್ಬನೇ ಸಾಧ್ಯ. ಈ ಸೈನ್ಯದೊಡನೆ ನಾವು ಹೋರಾಡಿ ಗೆಲ್ಲಲು ಸಾಧ್ಯವಿಲ್ಲ ಎನ್ನುತ್ತಾ ಕೌರವರ ಸೈನ್ಯಕ್ಕೆ ನಮೋ ಎಂದನು ಎಂದು ಕವಿ ವರ್ಣಿಸಿದ್ದಾರೆ. ಎರಡನೇ ಪದ್ಯ, ಎಂದೊಡರ್ಜುನ ನಗುತ್ತ ರಥವನು ಮುಂದೆ 4 ಅಡಿಯ ನೂಕಲು ಕೊಂದ ನೀ ಸಾರಥಿ ಎನ್ನುತ್ತ ಸಂವರಿಸಿ ಮುಂಜರಗ ಬಂದು ಮೆಲ್ಲನೆ ರಥದ ಹಿಂದಕ್ಕೆ ನಿಂದು ದುಮ್ಮಿಕ್ಕಿದನು ಬದುಕಿದೆನೆಂದು ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲ್ಲಿ. ಮಕ್ಕಳೇ, ಈ ಪದ್ಯದ ಸಾರಾಂಶ, ಮೊದಲಿಗೆ ಯಾವ ಪದ್ಯ, ಹಾಗೆ ಅದನ್ನು ಬರೆದವರು ಯಾರು, ಯಾವ ಕಾವ್ಯ ಭಾಗದಿಂದ ಇದನ್ನ ಆಯ್ದುಕೊಳ್ಳಲಾಗಿದೆ ಅನ್ನೋದನ್ನು ಕೂಡ ನೀವು ಮೆನ್ಷನ್ ಮಾಡಬಹುದು. ಹಾಗೆ ಅದರ ಸಾರಾಂಶ ಹೀಗಿದೆ. ಮನದಲೊಡೆವಂತೆ ನಗುತ್ತಲರ್ಜುನನು ಗಜರಿದ ನೆಲವೋ ಸಭೆಯಲ್ಲಿ ವನಜ ಮುಖಿಯರ ಮುಂದೆ ಸೊರಹಿದೆ ಬಾಯಿಗೆ ಬಂದಂತೆ ಅನುವರದೊಳೇನಾಯ್ತು ರಿಪುವಾಹಿನಿಯ ನಿರಿಯರ ನಡೆದೆ ನಾಡ ನರಿವಲು ಲೆನಗೆ ನೀ ಹಲುಗಿರಿಯೇ ಬಿಡುವೆನೆ ಕಾದು ನಡೆಯಂದ. ಈ ಪದ್ಯದ ಸಾರಾಂಶ ಕೂಡ ಹೀಗಿದೆ. ಹಾಗೆ ಪದ್ಯ 4, ದುರದಲೋಡಿದ ಪಾತಕನ ಭೂಸುರರು ಕಳೆದ ಪರಮಾಶ್ವಮೇಧವ ಧರಣಿಯಲ್ಲಿ ಪ್ರತ್ಯಕ್ಷವಾಗಿಯೇ ಮಾಡಬಹುದೆಮಗೆ ಸುರರ ಸತಿಯರನ್ನೊಲ್ಲೆವೆಮಗೆ ಎಮ್ಮರಮನೆಯ ನಾರಿಯರೇ ಸಾಕು ಸಾಕೆಮ್ಮರಸುತನವೇ ವೆನಗಿಂದ್ರ ಪದವಿಯು ಬಿಟ್ಟು ಕಳುಹೆಂದ. ಈ ಒಂದು ಪದ್ಯದ ಸಾರಾಂಶ ಕೂಡ ನೀವು ಚೆನ್ನಾಗಿ ಅಭ್ಯಾಸವನ್ನ ಮಾಡಬಹುದು. ಮಕ್ಕಳೇ, ಇದಿಷ್ಟು ನಿಮ್ಮ ಪರೀಕ್ಷೆಗೆ ಬರುವಂತಹ ಪದ್ಯದ ಸಾರಾಂಶಗಳು.
ನೀವು ಚೆನ್ನಾಗಿ ಅಭ್ಯಾಸ ಮಾಡುವ ಮೂಲಕ 3 ಅಂಕಕ್ಕೆ 3 ಅಂಕಗಳನ್ನ ಪಡೆಯಬಹುದು. ವೀಕ್ಷಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು.